ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಕೋಲಾರ ಜಿಲ್ಲೆ ಎಸ್ಪಿ ಆಫೀಸ್ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಕ್ಕಳಿಗೆ ಸಮ್ಮರ್ ಕ್ಯಾಂಪ್ ಆಯೋಜಿಸಲಾಗಿದೆ. ವಿಭಿನ್ನ ರೀತಿಯಲ್ಲಿ ಆಟೋ ಚಾಲಕನ ಧ್ಯಾನ ಪ್ರಚಾರ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ನಡೆದ ಮನೆ ಧ್ಯಾನ ಕಾರ್ಯಕ್ರಮಗಳು. ಬೆಳಗಾವಿ ಜಿಲ್ಲೆಯ ಕೋಳಿಗುಡ್ಡ ಗ್ರಾಮದಲ್ಲಿ ನಡೆದ ಮಂಡಲ ಧ್ಯಾನ ಮುಕ್ತಾಯ ಹಾಗೂ ಪುನರಾರಂಭ. ಪತ್ರಿಜಿ ಅನ್ನದಾನ ಭವನ ಕಟ್ಟಡದ ನಿರ್ಮಾಣ ಕೆಲಸ ಪ್ರಾರಂಭವಾಗಿದೆ. ಈಗ ವಿವರಗಳ ಕಡೆಗೆ. ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಎಸ್ಪಿ ಆಫೀಸ್ ಪೊಲೀಸ್ ಮಕ್ಕಳಿಗೆ 12 ದಿನಗಳ ಕಾಲ ಬೇಸಿಗೆ ಶಿಬಿರ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶಿವಾಂಶ ರಜಪೂತ ಎಪಿಎಸ್ ಪೊಲೀಸ್ ಅಧ್ಯಕ್ಷರು ಕೆಜಿಎಫ್, ಶ್ರೀ ಲಕ್ಷ್ಮಯ್ಯ ವಿ ಪೊಲೀಸ್ ಉಪಾಧ್ಯಕ್ಷರು ಕೆಜಿಎಫ್ ಹಾಗೂ ಆರ್ಪಿ ಸೋಮಶೇಖರ್ ಅವರು ಉಪಸ್ಥಿತರಿದ್ದರು. ಇವರುಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೆಯಿತು. 1 ವಾರಗಳ ಕಾಲ ಪಿರಮಿಡ್ ಮಾಸ್ಟರ್ ಟೇಕಲ್ ಬಾಬು ಮತ್ತು ಕನಕಪ್ಪ ಇವರು ಧ್ಯಾನವನ್ನು ಹೇಳಿಕೊಟ್ಟರು. ವಿಭಿನ್ನವಾದ ಆಟೋ ಚಾಲಕನ ಪ್ರಚಾರ ಎಲ್ಲರ ಗಮನ ಸೆಳೆದಿದೆ. ಆಟೋದ ಹಿಂಭಾಗದಲ್ಲಿ ಧ್ಯಾನ ಜಗತ್, ಸಸ್ಯಹಾರ ಜಗತ್, ಪಿರಮಿಡ್ ಜಗತ್ ಹಾಗೂ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಮುಕ್ತಿಯಿಂದ ಮೋಕ್ಷ ಹೀಗೆ ಹಲವಾರು ಅದ್ಭುತ ಸಾಲುಗಳು ಬರೆಯಲ್ಪಟ್ಟಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿರುವ ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಮನೆ ಧ್ಯಾನ ಕಾರ್ಯಕ್ರಮ ಮೇ 28 ಗುರುವಾರದಂದು ಅದ್ಭುತವಾಗಿ ನೆರವೇರಿತು. ಪಿರಮಿಡ್ ಮಾಸ್ಟರ್ಗಳಾದ ಎಂ ಬಸಪ್ಪ, ಕೆಎಸ್ಐ ಮತ್ತು ಸಪ್ಪ ಶಿವರುದ್ರಮ್ಮ ಅವರ ಮನೆಯಲ್ಲಿ ಪತ್ರಿಜಿಯವರ ಸತ್ಸಂಕಲ್ಪದ ಮೇರೆಗೆ ಎಲ್ಲರಿಗೂ ಧ್ಯಾನ ಸಿಗುವ ನಿಟ್ಟಿನಲ್ಲಿ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಇದರ ಮುಖ್ಯ ಉದ್ದೇಶವೆಂದರೆ ಹೊಸಬರಿಗೆ ಧ್ಯಾನ ಪರಿಚಯ ಮಾಡಿಸುವುದಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೋಳಿಗುಡ್ಡ ಗ್ರಾಮದಲ್ಲಿ ನಡೆದ ಮಂಡಲ ಧ್ಯಾನ ಮುಕ್ತಾಯ ಹಾಗೂ ಮತ್ತೊಂದು ಮಂಡಲ ಧ್ಯಾನ ಆರಂಭ ಕಾರ್ಯಕ್ರಮ ದಿನಾಂಕ 28 ಮೇ ಗುರುವಾರದಂದು ಸಾಯಂಕಾಲ ಕೋಳಿಗುಡ್ಡ ಪಿರಮಿಡ್ ಮಾಸ್ಟರ್ಗಳಾದ ಶ್ರೀಮತಿ ಶ್ರೀ ಅಶ್ವಿನಿ ರಾಜಶೇಖರ್ ಅವರ ಮನೆಯಲ್ಲಿ ಮಂಡಲ ಧ್ಯಾನಕ್ಕೆ ಪ್ರೇರೇಪಣೆ ನೀಡಿ ಅದರ ಮಾಹಿತಿಯನ್ನು ಪಿರಮಿಡ್ ಮಾಸ್ಟರ್ ರಂಗಣ್ಣ ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಸಾಮೂಹಿಕ ಧ್ಯಾನ, ಆನಪಾನಸತಿಯ ಪ್ರಾಥಮಿಕ ಮಾಹಿತಿ ಹಾಗೂ ಕರ್ಮ ಸಿದ್ಧಾಂತವಾದ ಕುರಿತು ಪಿರಮಿಡ್ ಮಾಸ್ಟರ್ ವಿಶಾಲಾಕ್ಷಿ ಅತಣಿಯವರು ತಿಳಿಸಿದರು. ಪತ್ರಿಜಿ ಅನ್ನದಾನ ಭವನ ಕಟ್ಟಡ ನಿರ್ಮಾಣ ಕೆಲಸ ಪ್ರಗತಿಯಲ್ಲಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಮೈಸೂರಿನಲ್ಲಿ ಸಾರ್ವಜನಿಕ ಪಿರಮಿಡ್ ಧ್ಯಾನ ಕೇಂದ್ರ ಮತ್ತು ಅನ್ನದಾನ ಭವನ ತ್ವರಿತವಾಗಿ ನಿರ್ಮಾಣಗೊಳ್ಳಲಿದೆ. ಈ ಮಹತ್ತರ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.